ಜಾತಿ ಗಣತಿ ವಿಚಾರಕ್ಕೆ ಬೆಂಗಳೂರಿನ ಜನರ ಪ್ರತಿಕ್ರಿಯೆಯನ್ನ ನೀವು ನೋಡಿದ್ವಿ. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಮೊದಲನೇದಾಗಿ ಅರಮನೆ ನಗರಿ ಮೈಸೂರಿನಲ್ಲಿ ಜಾತಿ ಗಣತಿ ಆಗಿದೆಯಾ, ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಜನರು ಉತ್ತರಿಸಿದ್ದಾರೆ. ಮನೆ ಮನೆಗೆ ಹೋಗಿ ಗಣತಿಯನ್ನ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಮೈಸೂರಿನ ಕೆಲ ಭಾಗದಲ್ಲಿ ಮಾತ್ರ ಗಣತಿ ನಡೆದಿದೆಯಾ, ಮೈಸೂರಿನಲ್ಲಿ ಪಬ್ಲಿಕ್ ಟಿವಿ ನಡೆಸಿದಂತಹ ಮೆಗಾ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿದ್ದಾದ್ರೂ ಏನ್ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ ನಿಮ್ಮ ಮನೇಲಿ ಜಾತಿ ಗಣತಿ ಮಾಡಕ್ಕೆ ಯಾರಾದ್ರೂ ಬಂದಿಲ್ಲ? ಇಲ್ಲ ಸರ್, ಖಂಡಿತ ಯಾರು ಫ್ಯಾಮಿಲಿ ಇಲ್ಲ, ಮನೆ ಹತ್ರನೇ ಬಂದಿಲ್ಲ, ಫ್ಯಾಮಿಲಿಗೂ ಬಂದಿಲ್ಲ, ನಮ್ಮ ಏರಿಯಾದಲ್ಲಿ ಎಲ್ಲೂ ಅವ್ರನ್ನ ನೋಡಿಲ್ಲ ಜಾತಿ ಗಣತಿ. ಇಲ್ಲ ಸರ್, ನಮ್ದು ನೇತಾಜಿ ನಗರ ನರಸೀಪುರ ರೋಡಲ್ಲಿ ಮನೆಗೂ ಬಂದಿಲ್ಲ, ನಮ್ಮ ಲೇಔಟ್ಗೂ ಬಂದಿಲ್ಲ. ನಮ್ಮ ಲೇಔಟ್ 85 ಮನೆಗಳಿದೆ, ಒಬ್ಬರು ಬಂದಿಲ್ಲ, ಯಾರು ಬಂದಿಲ್ಲ. ವಿಚಾರ ತಿಳಿಸಿಲ್ಲ. ನಾವು ಯಾರಿಗೂ ನಮ್ಮ ಒಂದು ಅಂಕಿಅಂಶನ ಕೊಟ್ಟಿಲ್ಲ. ಅವರು ನಮ್ಮ ಫ್ಯಾಮಿಲಿಗೂ ಯಾರಿಗೂ ಬಂದಿಲ್ಲ. ನಾವು ಗ್ರಾಮಾಂತರದವರು, ನಂಜನಗೂಡು ತಾಲೂಕು ಕುಪ್ಪರವಳ್ಳಿ, ನಮ್ಮ ಗ್ರಾಮಕ್ಕೂ ಯಾರು ಬಂದಿಲ್ಲ. ನಾವು ಜಮೀನಿನ ಸರ್ವೆ ಮಾಡಿಸಿದ್ದೀವಿ. ಸರ್ ಯಾರು ಬಂದಿಲ್ಲ ಸರ್, ಇದೆಲ್ಲ ಅವೈಜ್ಞಾನಿಕ. ಒಂದು ಜಾತಿ ಮೇಲೆ ಎತ್ಕಟ್ಟಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನ್ ಒಂದು ಬೇರ್ಪಡ ಮಾಡಕ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಬಂದಿದ್ದಾರೆ ಸರ್? ಯಾರು ಬಂದಿಲ್ಲ, ಬರೀ ಸುಳ್ಳು. ಅದು ಹೆಂಗ್ ಮಾಡಕ್ ಹೊರಟಿದಾರೋ ಗೊತ್ತಾಗ್ತಾ ಇಲ್ಲ. ಸರ್ಕಾರಕ್ಕೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್. ಈ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನಾನು ಈ ಪೇಪರಲ್ಲಿ ನೋಡಿದ ತಕ್ಷಣ ಮನೇಲಿ ಕೇಳಿದೆ, ಬಂದಿಲ್ಲ ಜಾತಿ ಗಣತಿಗಿಂತ? ಯಾರು ಬಂದಿಲ್ಲ, ನಿಮ್ಮ ಏರಿಯಾಗೆ ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ಇದು ಕ್ಯಾಸ್ಟ್ ಸೆನ್ಸಸ್ ಇಲ್ಲಿಗಲ್ ಅಂತ ನಾನು ಹೇಳ್ತೀನಿ. ಹೊರದೇಶದಿಂದ ಅಕ್ರಮವಾಗಿ ನುಸುಳಿರೋರ ಭಾರತದಲ್ಲಿ ಸೆನ್ಸಸ್ ಯಾರೂ ಬಂದಿಲ್ಲ ಸರ್, ಇಲ್ಲಿವರೆಗೂ ಯಾರೂ ಬಂದಿಲ್ಲ. ನಮ್ಮ ಮನೆಯಲ್ಲಿ, ನಮ್ಮ ವಟಾರದಲ್ಲಿ ಯಾರೂ ಬಂದಿಲ್ಲ. ಏರಿಯಾಗೂ ಬಂದಿಲ್ಲ ಸರ್, ಎಲ್ಲೂ ಕೇಳಿಲ್ಲ. ನಮ್ಮ ಏರಿಯಾ ಇಲ್ಲೇ ಪಕ್ಕದಲ್ಲೇ ನಮ್ಮ ಚಾಮುಂಡಿಪುರಂ ಯಾರೂ ಬಂದೇ ಇಲ್ಲ. ಚಾಮುಂಡಿಪುರಂ ಸರ್ಕಲ್ಗೆ ಯಾರು ಬಂದಿಲ್ಲ. ನಮ್ಮ ತಾಯಿ ಇರ್ತಾರೆ ಮನೇಲಿ, ನಮ್ಮ ಮಿಸಸ್ ಇರ್ತಾರೆ, ಅವರು ಸಹ ಏನು ಹೇಳಿಲ್ಲ. ಬಂದಿದ್ರು, ಹೋಗಿದ್ರು, ಬರ್ಕೊಂಡು ಹೋದ್ರು, ಸೆನ್ಸಸ್ಗೆ ಬಂದ್ರು ಅಂತ ಏನೋ ಹೇಳಿಲ್ಲ ಅವರು. ಇದೆಲ್ಲ ಸುಮ್ಮನೆ ಸೃಷ್ಟಿ ಲೆಕ್ಕ ಕೊಡ್ತಾ ಇದೆಯಲ್ಲ, ಮಾಡಿದೀವಿ ಸುಮ್ಮನೆ. ಇದು ಹಳದಿರ್ಬೇಕದು. ಅವರು ಓಬಿರಾಯಿನ ಕಾಲದ ಯಾವುದೋ ಲೆಕ್ಕ ಹಾಕೊಂಡಿದ್ದಾರೆ. ಬ್ರಾಹ್ಮಣರು 15 ಲಕ್ಷ ಅಂತಿದ್ದಾರೆ, ನಾವಿರೋದು 45 ಲಕ್ಷದ ಮೇಲೆ 15 ಲಕ್ಷ ಅಂತ ಹೇಳ್ತಿದ್ದಾರೆ. ಅದೇ ಇನ್ನು ಮಕ್ಳು ಹುಟ್ಟಿಲ್ವ ಹಾಗಾದ್ರೆ? ಅಷ್ಟೇ ಜನ ಇದ್ದಾರೆ ಹಾಗಾದ್ರೆ. ಹಳೆದಾಗ ಅವ್ರ ಅಪ್ಪನ ಕಾಲದ ಲೆಕ್ಕ ಇರ್ಬೋದು ಮೋಸ್ಟ್ಲಿ. ಮೇಲಾಗಿ ಮನೆಗೆಲ್ಲ ಬರೋ ಅವಶ್ಯಕತೆ ಇಲ್ಲ. ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅಷ್ಟು ಪರ್ಫೆಕ್ಟ್ ರಿಪೋರ್ಟ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡಲಿ. ಬೇರೆ ಯಾರು ಬಂದಿಲ್ಲ ಸರ್, ಬಂದಿಲ್ಲ. ಬೇರೆ ಏನೋ ನೋಡಿಲ್ಲ. ನಮ್ಮ ಮನೆಗೆ ಇನ್ನೂ ಸರ್ಕಾರ ಮಾಡಿ ಮುಗಿಸ್ಬಿಟ್ಟಿದೆ ಅಂತ ನಾವು ಟಿವಿ ನೋಡ್ತಾ ಇದೀವಿ. ಏರಿಯಾಗೆ ಇಲ್ಲ ಸರ್, ಬಂದಿಲ್ಲ ಸರ್. ನಮ್ಮ ಮನೆಗಾಗ್ಲಿ, ನಮ್ಮ ಏರಿಯಾಗ ಬಂದಿಲ್ಲ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದಿಲ್ಲ. ಬಂದಿರ ನಮ್ಮ ಮನೆಯವ್ರು ಹೇಳ್ತಾರೋ, ಬಂದಿಲ್ಲ ಸರ್. ಒಂದು 65ನೇ ವಾರ್ಡ್ ಅಲ್ಲಿ ಬಂದು ಅಲ್ಲಿ ತಾವು ಬರ್ಸಿದ್ದೀರಾ? ಬರ್ಸಿದ್ವಿ. ನಿಮ್ಮ ಇಡೀ ಏರಿಯಾಗೆ ಬಂದಿದ್ದಾರೆ? ಇಡೀ ಏರಿಯಾಗೆ ಬಂದು 65ನೇ ವಾರ್ಡ್ ಅಲ್ಲಿ ಸಂಪೂರ್ಣ ಆಯ್ತು. ಅದು ಹೆಚ್ಚು ಕಡಿಮೆ ಒಂದು 2 ವರ್ಷದ ಹಿಂದೆನ ಬಂದು ಎಲ್ಲ ಬಂದಿದ್ದಾರೆ. ಹೆಸರು ಬರೆಸಿದ್ದೀವಿ. ಯಾವ ಏರಿಯಾ? ಅಶೋಕಪುರಂ ಬಂದು ಬರ್ಸಿದಾರ? ಬರ್ಸಿದ್ದೀವಿ ಸರ್. ಆಯ್ತು, ತುಂಬಾ ದಿನಗಳಾಯ್ತು ಬಂದವ್ರೆ. ಬಂದು ಎಲ್ಲ ಮನೇಲಿ 8 ಜನ ಇದ್ದಾರೆ, ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಎಲ್ಲ ಬರ್ಸಿದೀವಿ, ಖಂಡಿತವಾಗಿ ಬರ್ಸಿದೀವಿ. ಆದ್ರೆ ಏನಂದ್ರೆ ಅದೇ ಯಾರು ಗೊತ್ತ, ಮನೇಲಿ ಎಲ್ಲರೂ ಇರೋದಿಲ್ಲ. ಇಲ್ಲಿರೋರು ಹೇಳ್ತಾರೆ ನಾವು ಬಂದೇ ಇಲ್ಲ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಮನೆ ಇರೋರಿಗೆ ಗೊತ್ತಿರುತ್ತೆ. ಒಟ್ಟು ನಿಮ್ಮ ಏರಿಯಾಗೆ ಬಂದಿದ್ರು, ಖಂಡಿತ ಬಂದಿದ್ರು. ಜಾತಿ ಗಣತಿ ಮಾಡಿ ಎಲ್ಲ ಆಗಿದೆ, ರಿಪೋರ್ಟ್ ಬಿಡ್ಬೇಕು ಸರ್. ರಿಪೋರ್ಟ್ ಬಿಟ್ಟಿದ್ದಾರೆ ಆಲ್ರೆಡಿ ಕೂಡ. ಯಾವಾಗ ಬಂದಿದ್ರು ತಮ್ಮ ಏರಿಯಾಗೆ? ವರ್ಷ ಆಗಿದೆ, 2 ವರ್ಷ. ತಮ್ಮ ಏರಿಯಾಗೆಲ್ಲ ಬಂದಿದ್ದಾರೆ? ಪ್ರತಿ ಮನೆಯಲ್ಲೂ ಬಂದು ಎಲ್ಲಾ ಸರ್ವೆ ಮಾಡಿ ಜಾತಿ ಗಣತಿ ಮಾಡಿದ್ದಾರೆ. 55ನೇ ವಾರ್ಡು ಸರ್. ಜಾತಿ ಗಣತಿ ಎಲ್ಲರೂ ಬಂದಿದ್ದಾರೆ. ನಾನು ಇದ್ದೀನಿ ಮನೆಯಲ್ಲೇನೆ. ಹುಟ್ಟಿದ ಮಗುವಿನಿಂದ ವಯಸ್ಸಾದವ್ರ ತನಕನೂ ಜಾತಿ ಗಣತಿ ಅಂತ ಏನು ಮಾಡಿಲ್ಲ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ಎಲ್ಲ ಪ್ರತಿಯೊಂದು ವ್ಯವಸಾಯ ಏನು ಕೆಲಸ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಪ್ರತಿ ವಿದ್ಯಾವಂತರ ಅವಿದ್ಯಾವಂತರ ಎಲ್ಲ ಪ್ರತಿಯೊಂದೂ ಮಾಹಿತಿನೂ ಸರ್ 2015ರಲ್ಲಿ ಹೌದು ಸರ್. ಶಿಕ್ಷಕರು ಶಾರದಾ ವಿಲಾಸ್ ಸಂಬಂಧಪಟ್ಟಂಗೆ ನಮ್ಮ ಗುಬ್ಬಜ್ಜಿ ಶಾಲೆಗೆ ಬರುತ್ತೆ. ಬಂದು ಸಮೀಕ್ಷೆ ಮಾಡಿದ್ರು, ಕೇಳ್ಕೊಂಡವ್ರು ಎಷ್ಟು ಮಗು ಇದೆ. ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಮೈಸೂರಿನ ಜನ ಕೊಟ್ಟಂತಹ ಉತ್ತರ ಇದು. ಕೆಲವರು ಜಾತಿ ಗಣತಿಯನ್ನು ನಡೆಸಲಿಕ್ಕೆ ಬಂದಿದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಜಾತಿ ಗಣತಿಯ ವಿಚಾರವೇ ನಮಗೆ ಗೊತ್ತಿಲ್ಲ. ಈ ಸರ್ಕಾರ ಏನು ಅಂಕಿಅಂಶಗಳನ್ನು ರಿಲೀಸ್ ಮಾಡಿದೆ ಅಥವಾ ರಿವೀಲ್ ಆಗಿದೆ, ಅದು ಯಾವುದು ಕೂಡ ನೋಡ್ತಾ ಇದ್ರೆ ಇದು ಜಾತಿಗಳ ನಡುವೆ ಸಂಘರ್ಷ ತಂದಿಡುವಂತಹ ಪ್ರಯತ್ನ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಆಯ್ತು. ಅದು ಹೆಚ್ಚು ಕಡಿಮೆ ಒಂದು 2 ವರ್ಷದ ಹಿಂದೆನ ಬಂದ್ ಮಾಡಿದ್ದಾರೆ ಸರ್. ಈಗ ತಮ್ಮ ಏರಿಯಾಗೆ ಯಾವ ತರ ಜಾತಿ ಗಣತಿ ಮಾಡಕ್ ಬಂದಿದ್ರ? ಬರ್ಸಿದ್ದೀರಾ ಸರ್? ಎಲ್ಲ ಬಂದಿದ್ದಾರೆ, ಹೆಸರು ಬರೆಸಿದ್ದೀವಿ. ತಾವು ಯಾವ ಏರಿಯಾ? ಅಶೋಕಪುರಂ. ಬಂದು ಬರ್ಸಿದಾರ? ಬರ್ಸಿದ್ದೀವಿ. ಯಾವಾಗ ಬಂದಿದ್ರು ಸರ್? ಸರ್ ಆಯ್ತು, ತುಂಬಾ ದಿನಗಳಾಯ್ತು ಬಂದವ್ರೆ. ಬಂದು ಎಲ್ಲ ಮನೇಲಿ 8 ಜನ ಇದ್ದಾರೆ, ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ.